Hey everyone, you're watching News Insights. ఇక్కడ ಕ್ಯಾಶುಯಲ್ ಮಾತಾಡಿ. ಇಲ್ಲ ಯಾವ ಥರ ಇಲ್ಲ ನಿನ್ನೆ 25th ಆನಿವರ್ಸರಿ ಆಯ್ತು. ನಾವೆಲ್ಲ ಸೇರ್ಕೊಂಡು ಪಟಾಕಿ ಹೋಗಿ ಸಿಲ್ವರ್ ಜೂಬಿನ ಸರ್ತಿ ನಿನ್ನೆ ಅಲ್ಲಿಂದ ಬರೋಕ್ಕೆ ಒಂದು 5 ಗಂಟೆ ಆಯಿತು. ಸುಮಾರು ಮಾತಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಆಲ್ರೆಡಿ ರಮೇಶ್ ಬಾಬು ಹತ್ರ ಇಲ್ಲಿ ಸಲ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅನ್ನೋ ಅವ್ರಿಗೂ ನಾವು ಸ್ವಲ್ಪ ಬಿಸಿ ಇದ್ದೀವಿ ಅಂತ ನೀವೇ ಮಾಡಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಅಂಧವಿನ ಕಾಲನಿ ಹತ್ರ ಎಂದು ಇದಕ್ಕೆ ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ. 100 ಜನ ಬಂದಿದ್ದಾರೆ. ಇದು ಎಲ್ಲರಿಗೂ ಆಮೇಲೆ ECG, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಇನ್ನು ಕ್ಯಾಟ್ರಾಕ್ ಆಪ್ರೇಷನ್ ಏನಾದಿದ್ರೆ ಫ್ರೀ ಕ್ಯಾಟ್ರಾಕ್ ಆಪ್ರೇಷನ್, ಪಿಕಪ್ ಡ್ರಾಪು, ರಿಚ್ ಫುಡ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಚೆನ್ನಾಗಿ ಹೋಗ್ತಾ ಇದೆ. ನಾವು ಮಾಡ್ತಾ ಇರೋದು ಇಲ್ಲಿ ತುಂಬ ಬರೋದು ಇದ್ದಾರೆ. ಆ್ಯಕ್ಚುಲಿ ಯಾರೇನು ಬಂದು ಇಲ್ಲಿ ಆಂಧ್ರ ಕಾಲನಿನ ಎಲೆಕ್ಷನ್ ಟೈಮ್ ಮಾತ್ರ ಬಂದು ವಿಸಿಟ್ ಮಾಡಿ ಹೋಗೋದು ಮಾತ್ರ ಇದ್ದಾರೆ. ನಾವು ಬಂದಿದ್ದೀವಿ JDS ಪಾರ್ಟಿಯಿಂದ. ನಾವು ಬಂದ ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಜನಕ್ಕೆ ಒಂದು ಓಟ್ ಕೊಟ್ಟಿದ್ದೀವಿ. ಸೊ ಈ ಹೆಲ್ತ್ ಕ್ಯಾಂಪ್ ಮಾಡ್ತಂದ್ರೆ ನಾನು ಏನಾದ್ರು ಮಾಡಿಕೊಡ್ತೀನಿ ಅಂತ. ಈಗ ರಿಲೇಟೆಡ್ ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ 1 ಮಂತ್ ಈ ಬಾತ್ರೂಮ್, ಈ ದೇವಸ್ಥಾನಕ್ಕೆ ಏನು ಸ್ಯಾಂಕ್ಷನ್ ಆಗಿತ್ತು, ಸ್ಯಾಂಕ್ಷನ್ ಆಗೋ ಅಮೌಂಟ್ ಪೇಪರ್ನ ಬಂದು ತೋರಿಸಿ ಒಂದು ಇಂಜಿನಿಯರ್ನ ಕರ್ಕೊಂಡು ಬಂದುಬಿಟ್ಟು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆದಷ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಸೇರಿಸಿ ಒಂದು ಫಂಡ್ ರೈಸ್ ಮಾಡಿ ಆ ಬಾತ್ರೂಮ್ನ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡೋಣ ಅಂತ ತೀರ್ಮಾನ ತಗೊಂಡಿದ್ವಿ. ಮಾಡಿಕೊಡ್ತೀವಿ. ಅದೇ ನೆಕ್ಸ್ಟ್ ಡೆಫಿನೇಷನ್ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಒಂದ್ಸಲ ಅವ್ರ ಹತ್ರ ಮಾತಾಡಿ ಸ್ಟಾಪ್ ಮಾಡಿ. ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವ ರೀತಿ ನೋಡ್ತೀರಾ ನೀವು? ಎಜುಕೇಶನ್ ಮಕ್ಕಳಿಗೆ ಏನು ನಿಮ್ಮ ಕಡೆಯಿಂದ ಏನು ಸೌಲಭ್ಯ ಇದೆ? ಏನಾದರೂ ಗೌರ್ಮೆಂಟ್ ನಮ್ದು ಸ್ಕೂಲ್ಸ್ ಇದೆ. ಸ್ಕೂಲ್ಸ್ ಟೀಚರ್ಸ್ ಇಲ್ಲಿ ಕರೆಕ್ಟ್ ಆಗಿ ಇಲ್ಲ, ಬರ್ತಾ ಇಲ್ಲ. ಸೊ ಟೀಚರ್ಸ್ ಕಡೆಯಿಂದ ಗೆದ್ದು ಬಂದ್ರೆ ಒಂದು ಟೀಚರ್ಸ್ನ ಅರೇಂಜ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪಾಠಶಾಲ ಮಾಡ್ಕೊಳೋ ಪ್ಲಾನ್ ಇದೆ. ಇಲ್ಲ ಅವ್ರು ಪ್ರೈವೇಟ್ ಸ್ಕೂಲ್ನಲ್ಲಿ ಹೋಗ್ತೀನಿ ಅಂತ ಏನಾದರೂ ಇದ್ರೆ ಕೂಡ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಫಂಡ್ ಕೊಟ್ರೆ ಆ ಫಂಡ್ನ ಈ ಮಕ್ಕಳಿಗೆ ಡೈರೆಕ್ಟ್ ಆಗಿ ಬಂದು ಸೇರ್ಬೇಕು. ಈ ಲೀಡರ್ಸ್ ಇದ್ದಾರೆ ಇಲ್ಲಿ, ಅವ್ರ ಕೈಯಿಂದ ಕೊಡಕ್ಕೆ ನಾವು ಬಂದು ಡೈರೆಕ್ಟ್ ಆಗಿ ಫ್ಯಾಮಿಲಿಗೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಬಂದ್ರೆ ಮಾಡ್ತೀವಿ. ಈಗ ನೀವು ಲಾಸ್ಟ್ ಬಿಟ್ರೆ ಹೆಲ್ತ್ ಕ್ಯಾಂಪ್ ಬಿಟ್ಟು ಬೇರೆ ಏನು ಇಲ್ಲ, ಅದಕ್ಕೋಸ್ಕರ ಪ್ಲಾನ್ಸ್ ಇದೆ. ನಾನು ಆಕ್ಚುಲಿ ಒಂದು ಗ್ರೌಂಡ್, ನಮ್ಮ ಏರಿಯಾದಲ್ಲಿ ಒಂದು ಗ್ರೌಂಡ್ಸ್ ಇದೆ. ಕೆಲವು ಆಲ್ಮೋಸ್ಟ್ 9 ಸ್ಕ್ವೇರ್ ಅಂತ ಹೇಳ್ತೀವಿ. ವರ್ಷೊಂದು ನೀವು ತಗೊಂಡ್ರೆ, ಇವಾಗ ನೀವು ಅಂಬೇಡ್ಕರ್ ಕೂಡ ತಗೊಂಡ್ರೆ ಕೂಡ ಕಾಂಗ್ರೆಸ್ ಇರುವಾಗ ಅರ್ಧ ಬರ್ಧ ಕೆಲಸ ಮಾಡ್ಬಿಟ್ಟು ಇವಾಗ ಓಲ್ಡ್ ಆಗಿದೆ. ಏನ್ ಕೆಲಸ ಆಗಿಲ್ಲ. ನೀವು ಅಂಬೇಡ್ಕರ್ ಗ್ರೌಂಡ್ ಹೋಗಿ ನೋಡಿ, ಅಷ್ಟು ದೊಡ್ಡ ಗ್ರೌಂಡ್, ಎಷ್ಟು ಫುಟ್ಬಾಲ್ ಪ್ಲೇಯರ್ಸ್ ಇದ್ದಾರೆ. ಇವಾಗ ಅವರೆಲ್ಲ ಬೇರೆ ತರ ಹೋಗ್ತಾ ಇದಾರೆ ಅಂದ್ರೆ ಆ ಗ್ರೌಂಡ್ ರೆಡಿ. ನಮ್ದು 9 ಸ್ಕ್ವೇರ್ ಇದೆ ಮಸೀದ್.
ಈಚ್ ಸ್ಕ್ವೇರ್ ಈಚ್ ಗ್ರೌಂಡ್ ಇದೆ. ಯಾವ ಗ್ರೌಂಡ್ ಹೋಗಿ ನೋಡಿದ್ರೆ ಕೂಡ ಯಾವ ಗ್ರೌಂಡ್ ರೆಡಿ ಇಲ್ಲ. ನಾವು ಬಂದ್ರೆ ಈಚ್ ಅಂಡ್ ಎವ್ರಿ ಗ್ರೌಂಡ್ ನ ರೆಡಿ ಮಾಡ್ಕೊಳ್ತೀವಿ. ಈಚ್ ಅಂಡ್ ಎವ್ರಿ ಗ್ರೌಂಡ್ ಅಂದ್ರೆ ಮುಂಬರುವ ದಿನಗಳಲ್ಲಿ ಕ್ರೀಡೆಗೆ ಇವಾಗ ನಾವು ಏನ್ ಕೆಲಸ ಮಾಡ್ತಾ ಇದೀವಿ, ನಾವು ಎಲೆಕ್ಷನ್ ಬಂದ ಮೇಲೆ ಕೆಲಸ ಮಾಡೋಕ್ಕೂ ಎಲೆಕ್ಷನ್ ಬರೋ ಮುಂಚೆ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಇವತ್ತು ಹೆಲ್ತ್ ಕ್ಯಾಂಪ್ ಅಲ್ಲಿ ಐ ಟೆಸ್ಟ್ ಎಲ್ಲ ಮಾಡಿ ಬ್ಲಾಸ್ಟ್ 15 days ಈ ತರಾನೇ ಆಕ್ಚುಲಿ ಒಂದು ಪ್ರೋಗ್ರಾಮ್ ಮಾಡಿ ಆಫೀಸ್ ಮುಖಾಂತರ ಆಫೀಸಲ್ಲಿ ಬಂದು ತಗೋಬೇಕಾ ಇಲ್ಲ ಕಲೆಕ್ಟ್ ಮಾಡ್ಬೇಕಾ ಇದೇ ಜಾಗದಲ್ಲಿ ಬಂದು ರಮೇಶ್ ಗೌಡ ಅವ್ರನ್ನ ಕರೆಸಿ ಅವ್ರ ಕೈನಲ್ಲಿ ಕೊಡ್ತಾ ಇದೀವಿ. ಲಾಸ್ಟ್ ಟೈಮ್ ಹೆಂಗ್ ನಾವು ಒಂದ್ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಕೊಡ್ತಿದ್ದೀರಾ? ಓಕೆ ಸರ್. ಮಾಡಿದ್ದಾರೆ ಪ್ರೋಗ್ರಾಮ್. ಸೊ ಅದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ವಾಸ ಮಾಡಿರೋರ್ನ ಒಂದು 2-3 ಕೇಳೋಣ. ನಮ್ಮ ಅಣ್ಣ ಇದಾರೆ ಇಲ್ಲಿ, ಇಲ್ಲೊಬ್ಬ ತಮ್ಮ ಇದ್ದಾರೆ, ಇಲ್ಲೊಂದು 3 ಜನ ಏನ್ ಹೇಳ್ತಾರೆ ಅವ್ರ ಬಗ್ಗೆ ನವೀನ್ ಅಣ್ಣ? ಅನುಕೂಲ ಆಗಿದೆ ನವೀನ್ ಅವ್ರ ಕಡೆ. ಈ ಕಾಲದಲ್ಲಿ ಬರೋರು ತುಂಬಾ ಜನ ಇದ್ದಾರೆ. ಹೊರಗಡೆ ಒಂದು ಅನುಕೂಲವಾಗಿ ಬರೋ ಜನಕ್ಕೆ ಈಗ ಕಾರ್ಯಕ್ರಮ ಮಾಡಿದ್ರು ತುಂಬಾ ಅನುಕೂಲವಾಗಿ ಜನಕ್ಕೂ ಚೆನ್ನಾಗಿದೆ. ಇನ್ನು ಹಲವಾರು ಕೆಲಸಗಳು ನೀವು ಹೆಲ್ತ್ ಕ್ಯಾಂಪ್ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ರೆ ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಅಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ ಅಲ್ಲಿ ಟೆಸ್ಟ್ ಮಾಡಿ ಹೋದ ವಾರನೇ ಕ್ಯಾಂಪ್ ಮಾಡಿದ್ವಿ. ಅದರಲ್ಲಿ ನಾವು ತುಂಬಾ ಜನ ತೋರಿಸಿದ್ವಿ. ಬಟ್ ಇನ್ನು ಸುಮಾರು ಕೆಲಸಗಳಿದೆ, ಪೆಂಡಿಂಗ್ ಕೆಲಸಗಳು. ಯಾವ ಕೆಲಸನೂ ಆಗ್ತಾ ಇದೆ. ಅಂದ್ರೆ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ ನವೀನ್ ಅವರು ಬಂದಿದ್ದಾರೆ ಕೆಲಸನ ಮುಂದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂತ ನಿಮಗೆ ಒಂದು ನಂಬಿಕೆ ಬಂದಿದೆ. ನಂಬಿಕೆ ಇದೆ. ಎಷ್ಟು ಕೆಲಸಗಳು ಪೆಂಡಿಂಗ್ ಇದೆ ಅಂತ ಕೆಲಸಗಳು ಮಾಡ್ಕೊಂಡ್ ಬಂದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಈ ತರ ಹೊಸದಾಗಿ ಇವಾಗ ನಮ್ಮ ಏರಿಯಾ ಒಳಗೆ ಆಂಧ್ರ ಕಾಲನಿಯಲ್ಲಿ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ. ಇದಕ್ ಮುಂಚೆ ನಮ್ಮ ರಾಜಣ್ಣ ಅವರು ಹಾಕಿದ್ದಾರೆ, ತುಂಬಾ ಸಲ ಹಾಕಿದ್ದಾರೆ, ನಾವು ಮಾಡ್ತಿದೀವಿ. ಬಟ್ ಇವಾಗ ನಮ್ಮ ನವೀನ್ ಸರ್ ಬಂದಿದ್ದಾರೆ, ಮರ್ಬಿಟ್ಟು ಒಂದ್ ಕಡೆ ಎಲ್ಲ ಕಡೆನೂ ಹೊಸ ಕೆಲ್ಸಗಳು ಮಾಡ್ಕೊಂಡ್ ಬರ್ತವ್ರೆ. ಏನೋ ಅವ್ರಿಗೇನೋ ಕನಿಕರ ಬಂದು ನಮ್ಮ ಏರಿಯಾ ಒಳಗೆ ಬಂದು ಏನೋ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾಗೆ ಈ ದೇವಸ್ಥಾನ, ಈ ಟಾಯ್ಲೆಟ್ಗಳು ಸ್ವಲ್ಪ ಏರಿಯಾ ಒಳಗೆ ತುಂಬಾ ಸಮಸ್ಯೆಗಳು ಇದೆ, ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕೆಲ್ಸಗಳು ಮಾಡಿಸ್ಕೊಟ್ಬಿಟ್ರೆ ನವೀನ್ ಅನ್ನೋರು ನಾವು ಯಾವತ್ತೂ ಅವ್ರಿಗೆ ಋಣ ಪಟ್ಟಿರ್ತೀವಿ. ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ವಿ ಅಂತ ನಮ್ಮ ರಾಜಣ್ಣ ಅವರ ತಮ್ಮ. ಜಾಸ್ತಿ ಈಗ ನಮಗೆ ಇಲ್ಲಿ ಕಾಲೋನಿಯಲ್ಲಿ ಮೇನ್ ಬೇಕಾಗಿರೋದು ಬೇಸಿಕ್ ಏನಿದೆ, ಎಜುಕೇಶನ್ ಬೇಕಾಗಿದೆ. ಮತ್ತೆ ಇಲ್ಲಿ ಲೋಕಲ್ ಎಷ್ಟು ಸ್ವಲ್ಪ ಅನ್ಎಜುಕೇಟೆಡ್ ಅದರಿಂದ ಅವರು ಎಜುಕೇಶನ್ಗೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಮರ್ಫಿಡೋರ್ ಅಂದ್ರೆ ಫುಟ್ಬಾಲ್ ಅಲ್ಲಿ ಫೇಮಸ್ ಆಗಿದೆ. ಈಗ ಅವ್ರು ಹೇಳ್ದಂಗೆ ನಮ್ಮ ಪೊಲೀಸ್ ಬೋರ್ಡ್ ಅಂತ ಒಂದಿದೆ ಮಾರ್ಕೆಟ್ ಹತ್ರ, ಅದು ಹಾಳಾಗಿತ್ತು. ಅದು ನಮ್ಮ ಎಷ್ಟೋ ಕಾರ್ಪೊರೇಷನ್ಗಳು ಬಂದು ಕೈ ಇಕ್ಕದು ಏನು ಕೆಲಸ ಆಗಿಲ್ಲ. ಇವರು ಗೆದ್ದ ಮೇಲೆ ಅದೆಲ್ಲ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಗೆ ಇನ್ನೊಂದು ಇವ್ರಿಗೂ ಯಂಗ್ಸ್ಟರ್ ಆಗಿರೋದ್ರಿಂದ ಈ ಟೈಮ್ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಅವ್ರನ್ನ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೊಂದು ನಮಗೊಂದು ನಂಬಿಕೆ ಇದೆ, ವಿಶ್ವಾಸ ಇದೆ, ಅವ್ರೇನಾದ್ರು ಗೆದ್ದು ಬಂದ್ರೆ ಖಂಡಿತವಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳ್ತೀರಾ? ಹೌದು. ಯಾಕಂದ್ರೆ ನಾವು ಸುಮಾರು ಅಭ್ಯರ್ಥಿಗಳನ್ನ ನೋಡಿದೀವಿ. ಎಲ್ಲ ಎಲೆಕ್ಷನ್ ಅಲ್ಲಿ ಬಂದು ಮಾತಾಡೋದು ಅಷ್ಟೇ, ಕೆಲಸಗಳು ಏನು ಮಾಡೋದಿಲ್ಲ. ನೀವು ಬೇಕಂದ್ರೆ ಒಂದು ರೌಂಡ್ ಹೊಡಿಬೋದು, ರೌಂಡ್ ಹೊಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲೋಕಲ್ ಹೇಗಿದೆ ಅಂತ. ಇವ್ರು ಇನ್ನ ಏನು ಪೋಸ್ಟಿಂಗ್ ಅಲ್ಲಿ ಇಲ್ಲ, ಯಾವ್ದ್ರಲ್ಲಿ ಇಲ್ದಂಗೆ ಇಷ್ಟು ಕೆಲಸಗಳು ಮಾಡಿದ್ದಾರೆ. ಬಡವರಿಗೆ ಸೇವೆ ಮಾಡಿದ್ದಾರೆ, ಹೆಲ್ತ್ ಚೆಕಪ್, ಆಲ್ ಚೆಕಪ್ ಅಂತ ತುಂಬಾ ಜನಕ್ಕೆ ಸೇವೆ ಮಾಡಿದ್ದಾರೆ. ಮತ್ತೆ ಎಜುಕೇಶನ್ಗೆ ಸ್ಕೂಲ್ ಅಡ್ಮಿಷನ್, ಬಡ ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಮತ್ತೆ ಈಗ ನೀವು ಕ್ಯಾಂಪ್ ನಡೆಸ್ತಾ ಇದೆ. ಈ ತರ ಕ್ಯಾಂಪ್ಸ್ಗಳು ಒಂದು 5-6 ಕ್ಯಾಂಪ್ ಮಾಡಿದ್ದಾರೆ. ನಮ್ಮ ಲೋಕಲ್ ವಾರ್ಡ್ಗಳಲ್ಲಿ 5-6 ಕ್ಯಾಂಪ್ ಮಾಡಿದ್ದಾರೆ. ಕಣ್ಣು ಆಪರೇಷನ್ಗೆ ಹೆಲ್ಪ್ ಮಾಡ್ತಾರೆ. ಬಡವರು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಂದ್ರೆ ಜಾತಿ ಧರ್ಮ ನೋಡ್ತಿದಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗ ಒಂದು ಸಹಾಯ ಮಾಡ್ತಾರೆ ಫ್ಯೂಚರ್. ಆದ್ರಿಂದ 100% ಇರುತ್ತೆ ಸರ್. ಸಪೋರ್ಟ್ ಇರೋದ್ರಿಂದನೇ ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ನಾವು ಸೇವೆ ಮಾಡ್ತಾ ಇರೋದು. ನನ್ನ ಹೆಸರು ಹೇಳಿ. ನಾವು ರಘು ಅಂತ ಇದು ಓಕೆ. ಯಾವ್ದಾದ್ರು ಕೇಸ್ ಸಿಕ್ತಾ? ಇಲ್ಲ, ಹೆಲ್ದಿ ಇದೆ ಸರ್. ಕಣ್ಣು ಚೆನ್ನಾಗಿದೆ. ಜನರಿಗೆ ತುಂಬಾ ಕೈ ಕಾಲು ನೋವು ಅಂತ ಬರ್ತಿದ್ದಾರೆ. ಆರ್ತೋ ಜಾಸ್ತಿ ಇದೆ.